ಹಲಸಿನ ಹಣ್ಣು ಪಾಯಸಕ್ಕೆ ಅಕ್ಕಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ಹಲಸಿನ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಲಸಿನ ಹಣ್ಣನ್ನು ತುಪ್ಪ ಬೆಲ್ಲ ಹಾಕಿ ಹುರಿದಿದ್ದೀನಿ. ಅಕ್ಕಿಯನ್ನು ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ. ಪಾಯಸಕ್ಕೆ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟು ತೊಳೆದು ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ತುಪ್ಪ ಹಾಕಿ ಹುರಿಬೇಕು. ಸಾಕು, ಇದು ಹುರಿದಾಗಿದೆ. ಇಷ್ಟು ಹಿಂಗೆ ಪುಡಿ ಆದರೆ ಸಾಕಾಗುತ್ತೆ. ಇದನ್ನು ಸಣ್ಣಕ್ಕೆ ಪುಡಿ ಮಾಡಬೇಕು, ರವೆ ಥರ ಮಾಡ್ಕೊಳ್ಬೇಕು. ಇಷ್ಟು ಹುರಿದಿದ್ದು ಸಾಕು, ಆಫ್ ಮಾಡ್ಕೊಳ್ತೀನಿ. ಹುರಿದಿರೋ ಅಕ್ಕಿನ ಹೀಗೆ ನುಣ್ಣಗೆ ಪುಡಿ ಮಾಡಿದ್ದೀನಿ. ಸಣ್ಣ ರವೆ ಅಷ್ಟು ಪುಡಿ ಮಾಡಿದೆ. ಹಲಸಿನ ಹಣ್ಣು ತೊಳೆಗಳನ್ನು ಒಂದು ಚಮಚ ತುಪ್ಪ, ಒಂದು 2 ಚಮಚ ಸಕ್ಕರೆ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಹುರಿತೀನಿ. ಹಲಸಿನ ಹಣ್ಣು ತೊಳೆನ ಹೀಗೆ ಸಕ್ಕರೆ ಉಪ್ಪು ತುಪ್ಪ ಹಾಕಿ ಹುರಿಯೋದ್ರಿಂದ ಅದರಲ್ಲಿರುವ ಹುಳಿ ಅಂಶ ಹೋಗಿ ತೊಳೆಗಳು ಚೆನ್ನಾಗಾಗುತ್ತೆ, ಜ್ಯೂಸಿಯಾಗಿ. ಹಲಸಿನ ಹಣ್ಣು ತೊಳೆನ ಹುರಿದಾಗಿದೆ. ಪಾಯಸಕ್ಕೆ ಬೆಲ್ಲ ಕರಗ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿದೆ, ನೀರು ಚೆನ್ನಾಗಿ ಕುದ್ದಿದೆ. ಅದಕ್ಕೆ ತರಿ ಮಾಡ್ಕೊಂಡಿದ್ನಲ್ಲ ಅಕ್ಕಿ ಹುರಿದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗಂಟಾಗದಿದ್ದಂಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ತರಿ ಹಾಕಿದ ಮೇಲೆ ಕಾಯಿ ಕಡ್ದಿರೋದು ಹಾಕ್ಕೊಳ್ತೀನಿ. ಚೆನ್ನಾಗಿ ಒಂದು ಕುದಿ ಬರಬೇಕು. ಆಮೇಲೆ ಹಲಸಿನ ಹಣ್ಣು ತೊಳೆಗಳನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬಂದಿದೆ, ದಪ್ಪನೂ ಆಗಿದೆ. ಇದಕ್ಕೀಗ ಹಲಸಿನ ತೊಳೆಗಳನ್ನು ಹಾಕ್ತೀನಿ. ಹಲಸಿನ ತೊಳೆಗೆ ತುಪ್ಪ ಸಕ್ಕರೆ ಹಾಕಿ ಹುರ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇದೊಂದು ಕುದಿ ಬರಬೇಕು. ಹಲಸಿನ ತೊಳೆ ಹಾಕಿದ ಮೇಲೆ ಒಂದು ಕುದಿ ಬಂದಿದೆ, ಸಾಕಾಗುತ್ತೆ. ಇಷ್ಟಾದರೆ ಸ್ಟವ್ ಆಫ್ ಮಾಡ್ಕೊಬೋದು. ಹಲಸಿನ ಹಣ್ಣು ಪಾಯಸ ರೆಡಿ ಆಗುತ್ತೆ ಇಷ್ಟಾದರೆ. ಹಲಸಿನ ಹಣ್ಣು ಪಾಯಸ ರೆಡಿಯಾಗಿದೆ. ಇದನ್ನು ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಆಗೋ ಟೈಮಲ್ಲಿ ಈ ಥರದೊಂದು ಪಾಯಸ ಮಾಡಿ ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ.